ಮಾಡ್ತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ನಮ್ಮದು ಡೈಲಿ ರುಟೀನ್ ಆಗಿರುತ್ತೆ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಆಲ್ರೆಡಿ ನೋಡಿದ್ದೀರಾ. ಸೊ ಇದು ದ್ವಿತೀಯ ಡೈಲಿ ರುಟೀನ್ ಏನಿರುತ್ತೆ ಅಂತ ಹೇಳಿ ಈ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಅವಳೇನೇನು ಮಾಡ್ತಾಳೆ ದಿನ ವಿಡಿಯೋ ಅಂತ ಹೇಳಿ ಈ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ನೀವು ಸಹ ನೋಡಿ. ಆ್ಯಂಡ್ ಹೊರಗಡೆ ತುಂಬ ಸೌಂಡು, ಬಿಕಾಸ್ ನಾವಿರೋದು ಮಗ್ಗದ ಏರಿಯಾ, ಅಂದರೆ ವಿವರ್ಸ್ ಕಾಲೋನಿಲಿರೋದು. ಸೊ ಮಗ್ಗಗಳು ಜಾಸ್ತಿ, ಅಲ್ಲಿಂದ ವಾಯ್ಸ್ ಜಾಸ್ತಿ ಬರೋದಿಲ್ಲ. ಸೊ ನಮ್ಮದು ಇವಾಗ ಹಾಲು ಕುಡಿದು ಆಟ ಆಡ್ತಿದ್ದಾಳೆ ಅವಳ ಪಾಡುಗಳು. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕಾಗುತ್ತೆ. ಸೊ ಅವಳು ಬ್ರೇಕ್ಫಾಸ್ಟು ಚಪಾತಿ. ಸೊ ಚಪಾತಿ ಒಳಗಿನ್ನೂ ಹಾಗೆ ಅಗ್ಗಕ್ಕೆ ಬರೋದಿಲ್ಲ, ಸ್ವಲ್ಪ ಅಲ್ಲೆಲ್ಲ ನೋವುತ್ತೊಳಗೆ, ಮತ್ತು ಅಲ್ಲೂ ಅಷ್ಟು ಬಂದಿಲ್ಲ ಅವಳಿಗೆ. ಅದಕ್ಕೆ ಹಾಲಲ್ಲಿ ನೆನೆಸಿ ತಿನ್ನಿಸ್ತೀನಿ, ತಿಂತಾಳೆ ಅವಾಗ. ಸೊ ಚಪಾತಿ ತಿನ್ನಿಸ್ತಾ ಇದ್ದೀನಿ. ಚಪಾತಿ ತಿನ್ನಿಸಾದ್ಮೇಲೆ ಅವಳಿಗೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಮಾಡಬೇಕಾಗುತ್ತೆ. ಬಟ್ ಅವ್ರ ಅಪ್ಪ ಏನೋ ಅವಳನ್ನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀವಿ. ಸೊ ನೋಡೋಣ, ಅಲ್ಲಿ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡಿಸಾದ್ಮೇಲೆ ಬಂದಮೇಲೆ ಫ್ರೆಶ್ ಅಪ್ ಮಾಡ್ತೀನಿ, ಅವಳಿಗೆ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡ್ತೀನಿ. ಸೊ ಬನ್ನಿ ನಮ್ಮ ಜೊತೆ ಹೇಗೆಲ್ಲ ಸ್ವಿಮ್ಮಿಂಗ್ ಮಾಡ್ತಾಳೆ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಆ್ಯಂಡ್ ಈ ವಿಡಿಯೋನ ಪೂರ್ತಿ ಎಂಡವರೆಗೂ ನೋಡಿ, ಆಯಿತಾ? ನಡ್ಕೊಂಬ ಬಂಗಾರಿ, ಕಮಾನ್. ನಡಿ ಬಂಗಾರಿ. ಸೊ ಅವಳು ಸ್ವಿಮ್ಮಿಂಗ್ ವಿಡಿಯೋನ ಪ್ರೀವಿಯಸ್ ವ್ಲಾಗ್ ಹಾಕಿದ್ದೀನಿ, ಯಾರು ನೋಡಿಲ್ಲ ಒಂದ್ಸರಿ ಹೋಗಿ ನೋಡಿ. ಸೊ ಅವಳಿಗೆ ಸೊ ವೀಕ್ಲಿ ಒಂದು ಟ್ವೈಸ್, ಮಂತ್ಲಿ ಟ್ವೈಸ್ ಒಳಗೆ ಸ್ವಿಮ್ಮಿಂಗ್ ಮಾಡಿಸೋಣ ಅಂತ ಹೇಳಿ ಸ್ವಲ್ಪ ಟ್ರೈನಿಂಗ್ ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ನಾವು ಆದಷ್ಟು ಬೇಗ ಸ್ವಿಮ್ಮಿಂಗ್ ಕಳಿಸೋಣ ಅಂತ ಹೇಳಿ. ಸೊ ಆಲ್ರೆಡಿ ಅದ್ರ ಬಗ್ಗೆ ಆಲ್ರೆಡಿ ಡೀಟೇಲ್ ಕೊಟ್ಟಿದ್ದೀನಿ. ಸೊ ಯಾರು ವ್ಲಾಗ್ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಜಾಣೆ ರೆಡಿ. ಅಕ್ವಾಲಿನರ್ ಒಳ್ಳೆ ಸ್ವಲ್ಪ ಹಾಲಿಸ್ಟಿಕ್ ಸೆಟ್. ಸೊ ಹೊರಗಡೆ ರಾಜಿಸ್ತಿದ್ದಾರೆ ಇಲ್ಲಿ. ಸೊ ನೋಡೋಣ, ಟೈಮಿಂಗ್ ಮರ್ತಿದ್ದೀವಿ ನಾವು. ಸುಮ್ಮನೆ 11 to 12 ಪಬ್ಲಿಕಲ್ಲಿ ಹೋಗಿದೆ ಅಂತ ಅಂದ್ಕೊಂಡಿದ್ರು. ಸೊ ಅದಕ್ಕೆ ಮಾರ್ನಿಂಗೇ ಬಂದಿದ್ದೀವಿ. ಸೊ ಈವ್ನಿಂಗ್ ಸ್ವಲ್ಪ ಬೇರೆ ಪ್ಲ್ಯಾನ್ ಇಟ್ಟು ಅಂತ ಹೇಳಿ ವಿಚಾರ್ಸಕ್ಕೆ ಹೋಗಿದ್ದಾರೆ. ಸೊ ಪರ್ಮಿಷನ್ ಇದ್ದರೆ ಆಡೋದು, ಇಲ್ಲಾಂದರೆ ಒಳಗೆ ಪಾರ್ಕಲ್ಲಿ ಆಡಿಸ್ಕೊಂಡು ಹೋಗೋದು ಅಷ್ಟೇ. ರೆಡಿ ಆಗಿದ್ದಾಳೆ. ಸೊ ಇದು ಡ್ರೆಸ್ಸಿಂಗ್ ರೂಮು, ಸೊ ಇದು ವಾಶ್ರೂಮು, ಇಲ್ಲೇ ಬಾಟಿಂಗ್ ಎಲ್ಲ ಇದೆ. ಸೊ ಟೈಮ್ ಆಗೋಗಿದೆ, ಹೋಗ್ಬೇಕು. ಸರಿ ಇದೆಯಾ? ಸರಿ ಇದೆಯಾ? ಸರಿ ಇದೆಯಾ? ಕರೆಕ್ಟಾಗಿದೆ ತಾನೇ? ಎಷ್ಟೊಂದು ಅಣ್ಣಂದಿರು ಬರ್ತಾರೆ ನೋಡಿ ಮಾಡೋಕ್ಕೆ. ಚೆನ್ನಾಗಿಲ್ಲ ಹುಡುಗ, ಆರಾಮಾಗಿಲ್ಲ. ಅದು ಹಿಡ್ಕೊಂಡು ಜಂಪ್ ಮಾಡ್ದ. ಓಕೆ ಓಕೆ ಕಟ್ಟಿದ್ದೀರಾ? ಕರೆಕ್ಟಾಗಿ ಕಟ್ಟಿಸ್ಬೇಕು, ಮೊನ್ನೆ ಕಾಣಲ್ಲ. ಕರೆಕ್ಟಾಗಿದೆಯಾ? ಹಾಂ, ಟೈಟ್ ಮಾಡಲಾ? ಏ ಸೂಪರ್. ಖುಷಿ ಜೊತೆಗೆ ಅಲ್ಲಮ್ಮ. ಏನು ಮಾಡ್ತೀಯ ಇವಾಗ? ಆಡ್ತೀಯಾ?
ಸೊ ಪ್ರೀವಿಯಸ್ಗಿಂತ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಸೊ ನಾರ್ಮಲಾಗಿ ಕೈ ಕಾಲು ಆಡಿಸೋದು ಎಲ್ಲ ಆರಾಮಾಗಿ ಮಾಡ್ತಿದ್ದಾಳೆ. ಸೊ ಅವ್ರಿವಾಗ ಕೈ ಬಿಡೋದನ್ನು ರೂಢಿ ಮಾಡ್ತಿದ್ದಾರೆ. ಅಂದರೆ ಸ್ಪಾಂಜ್ನ ಕೊಟ್ಟು ಅವಳೇ ಬ್ಯಾಲೆನ್ಸ್ ಮಾಡೋ ಥರ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಸ್ವಲ್ಪ ಬೇಸಿಕ್ ಆಗಿದೆ. ಸೊ ಇವಾಗ ಕೈ ಕಾಲು ಆಡಿಸ್ತಿದ್ದಾಳೆ. ಸೊ ಅವಳಿಗೆ ಏನಿದ್ರು ಇವಾಗ ಬಾಡಿ ಬ್ಯಾಲೆನ್ಸ್ ಮಾಡೋದು ಮತ್ತು ಬ್ರೀತಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ಬೇಕು. ಸೊ ಇನ್ನೂ ಅವಳಿಗೆ 2.5 ಇಯರ್ ಅಷ್ಟೇ. ಸೊ ಆ 2.5 ಇಯರ್ಗೆ ಅವಳಿಗೆ ನೀರು ಭಯ ಇಲ್ಲ. ಸೊ ಇಷ್ಟು ಕಲ್ತಿದ್ದಾಳೆ ಅಂದರೆ ರಿಯಲಿ ಹ್ಯಾಟ್ಸಪ್ ಅಂತಲೇ ಹೇಳ್ಬೋದು ಅವಳಿಗೆ. ಸೊ ಇವಾಗ ಆಯಿತು ಸ್ವಿಮ್ಮಿಂಗ್ 1 ಅವರ್ ಆಯಿತು. ಇವಾಗ ವಾಪಸ್ ಅವಳು ಪಕ್ಕದಲ್ಲೇ ಪಾರ್ಕ್ ಇರೋದ್ರಿಂದ ಜಾರಬಂಡಿ ಆಡಲೇಬೇಕು, ಜೋಕಾಲಿ ಆಡಲೇಬೇಕು ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾಳೆ. ಸೊ ಒಂದು 10 ನಿಮಿಷ ಆಡಿಸ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ. ಆಲ್ರೆಡಿ ಟೈಮ್ ಇವಾಗ 12:40 ಆಗೋಗಿದೆ. ಸೊ ಮನೆಗೆ ಹೋಗಿ ಅವಳು ಊಟ ಮಾಡಿಸಿ ಫ್ರೆಶ್ ಅಪ್ ಬೇರೆ ಮಾಡಬೇಕು. ಸೊ ಬನ್ನಿ ಆಮೇಲೆ ಔಟ್ಸೈಡ್ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡಿದ್ದಾರೆ ಪಾರ್ಕಲ್ಲಿ. ಸೊ ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ಮಾಡಿದ್ದು. ಸೊ ಆಲ್ರೆಡಿ ಮುಗ್ದೋಗಿದೆ. ನಾವು ಸ್ವಿಮ್ಮಿಂಗ್ ಹೋಗೋ ರಷ್ಟಲ್ಲಿ ಮುಗ್ದೋಗಿದೆ. ಚೆನ್ನಾಗಿದೆ. ಸೇಮ್ ಪಾರ್ಕ್, ನಮ್ಮ ಮನೆ ಹತ್ರ ಇರೋವಂಥದ್ದೇ ಪಾರ್ಕು. ಸೊ ಅಲ್ಲಿಗೆ ಅವಳಿಗೆ ಆಡ ಕರ್ಕೊಂಬರ್ತಿದ್ದೀವಿ. ಒಂದು 10 ನಿಮಿಷ ಆಡಿಸ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಬಿಕಾಸ್ ಅವಳಿಗೂ ಮನೇಲಿ ಡೈಲಿ ಇದ್ದು ಬೋರ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಯಾವ ಬಕೆಟ್ ತಂದಿರತ್ತೆ ನಿಂದು? ಬಕೆಟ್ ಮಣ್ಣಲ್ಲಿ ಆಡೋಕ್ಕೆ ಮನೇಲಿ ಐತೆ. ಒಂದು ಮಣ್ಣಲ್ಲಿ ಆಡ್ತಾ ಇದ್ದಾಳೆ. ಫಸ್ಟಲ್ಲಿ ಮಣ್ಣು ಆಡಬೇಕು, ಆಮೇಲೆ ಅದು ಜೋಕಾಲಿ ಜಾರಬಂಡಿ ಅಂತ ಆಡ್ತಾಳೆ. ಸೊ ಫಸ್ಟ್ ಮಣ್ಣು ಆಡಿಸ್ಬಿಟ್ಟು ಅವಾಗ ಜಾರಬಂಡಿ ಜೋಕಾಲಿ ಆಡಿಸಿ ಮನೆಗೆ ಕರ್ಕೊಂಡು ಹೋಗ್ತೀವಿ. ಸೊ ಇದು ಇವಾಗಿನ ಅಪ್ಡೇಟ್. ಸೊ ಮಿಡಲ್ ಅಂದರೆ ಮಧ್ಯಾಹ್ನದ ಹೊತ್ತು ಬಂದರೆ ಏನು ಅಷ್ಟು ಕ್ರೌಡ್ ಇರೋಲ್ಲ. ಈವ್ನಿಂಗ್ ಅಂತೂ ಸಿಕ್ಕಾಟೆ ಕ್ರೌಡ್ ಇರುತ್ತೆ. ನೆಕ್ಸ್ಟ್ ಜಾರಬಂಡಿ ಆಡ್ಬಿಡು, ಮನೆಗೆ ಹೋಗೋಣ. ಸೊ ಫೈನಲಿ ನಾವು ಅವಳಿಗೆ ಆಡಿಸಿದ್ದಾಯಿತು. ಸೊ ಪರಂಗಿ ಹಣ್ಣು ತೊಗೊಂಡು ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಮನೆಗೆ ಹೋಗಿ ಅವಳಿಗೆ ಫ್ರೆಶ್ ಅಪ್ ಮಾಡಿ ಊಟ ಮಾಡಿಸ್ಬೇಕು. ಸೊ ಬನ್ನಿ ಹೋಗೋಣ. ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಸೊ ನೋಡ್ತಾ ಇರಿ ವಿಡಿಯೋ ಎಂಡವರೆಗೂ. ಸೊ ಈ ವ್ಲಾಗ್ ನಿಮ್ಗೆ ಹೆಂಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಅವಳಿಗೆ ಹರ್ವಿಶ್ ಅಂತ ಹೇಳಿ ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಯಾವ್ಯಾವ ಕಾನ್ಸೆಪ್ಟಲ್ಲಿ ಯಾವ್ಯಾವ ಟಾಪಿಕಲ್ಲಿ ಹರ್ವಿಶ್ ಮಾಡ್ಬೋದು ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಫೈನಲಿ ನಮ್ಮ ಹುಡುಗಿ ಸ್ನಾನ ಮಾಡ್ಕೊಂಡು ಈ ರೀತಿ ರೆಡಿ ಆಗಿದ್ದಾಳೆ. ಸೊ ಅವಳಿಗೆ ಜುಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇರೋದೇ ಇಷ್ಟೇ ಜುಟ್ಟು ಒಳಗೆ, ಹಂಗೂ ಜುಟ್ಟಾಕು ಅಂತ ಕೇಳ್ತಾನೆ ಇರ್ತಾಳೆ. ಸೊ ಜುಟ್ಟು ಹಾಕಿದಾಗಲೇ ಒಂಥರ ಲಕ್ಷಣ ಬಂದ್ಬಿಡುತ್ತೆ ಅವಳಿಗೆ, ತುಂಬಾ ಮುದ್ದಾಗಿ ಕಾಣ್ತಾ ಇದ್ಲು. ಸೊ ಇವಾಗ ಅವಳಿಗೆ ಊಟ ಮಾಡಿಸ್ಬೇಕು. ಸೊ ಅಡುಗೆ ರೆಡಿ ಆಗಿದೆ. ಸೊ ಅವಳಿಗೆ ಊಟ ಮಾಡಿಸಿ ಸ್ವಲ್ಪ ರೆಸ್ಟ್ ಮಾಡಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಹೇಳಿ ವಿಡಿಯೋ ಎಂಡಲ್ಲಿ ನೋಡಿ, ಆಯಿತಾ? ಪರ್ಸಿಗೆ ಹೊರಟಿದ್ದೀವಿ 2 ವೀಲರಲ್ಲಿ. ಸೊ ಅಲ್ಲಿಂದ ಮೆಟ್ರಲ್ಲಿ ಹೋಗೋಣ ಅಂತ. ಚೋಟು ಇದು. ಹೌದು, ನಾವಿವಾಗ ಮಲ್ಲೇಶ್ವರಮಲ್ಲಿ ಕಳಕೆ ಪರ್ಸನ್ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ತುಂಬ ದೂರ ನಮ್ಮನೆಯಿಂದ, ಲಾಂಗ್ ಡಿಸ್ಟೆನ್ಸು, 1.5 ಅವರ್ ಆಗುತ್ತೆ. ಸೊ ವೆಹಿಕಲಲ್ಲಿ ಹೋದರೆ ಫುಲ್ ಟ್ರಾಫಿಕ್ ಅಂತ ಹೇಳಿ ಮೆಟ್ರೋಲ್ಲಿ ಹೋಗೋಣ ಅಂತ ಅಂದ್ಕೊಂತಾ ಇದ್ದೀವಿ. ಸೊ 1/2 ಅವರಲ್ಲಿ ಹೋಗ್ಬೋದು. ಸೊ ಈಗ ಮೆಟ್ರೋ ಸ್ಟೇಷನಲ್ಲಿ ಗಾಡಿ ಹಾಕಿ ಅಲ್ಲಿಂದ ಮೆಟ್ರೋಲ್ಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಮಲ್ಲೇಶ್ವರಂ ಕಳಕೆ ಪರ್ಸ ಯಾವ ರೀತಿ ಇದೆ, ಯಾವ ರೀತಿ ಎಲ್ಲ ನಡೀತು, ಹೇಗಿತ್ತು ಅಂತ ಹೇಳಿ. ನಾವು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು. ಬಸವನಗುಡಿಲಿ ನಾರ್ಮಲಾಗಿ ಹೋಗ್ತಾನೆ ಇರ್ತೀವಿ. ಮಲ್ಲೇಶ್ವರಂ ಇದೆ ಫಸ್ಟ್ ಟೈಮು. ಮತ್ತು ನಾನು ಕಾಡ್ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಸೊ ಹೇಗಿದ್ರು ಕಾರ್ತಿಕ ಮಾಸ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದು ಆ ವಿಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಇದು ದ್ವಿತೀಯ ಇವತ್ತಿನ ಡೈಲಿ ರೊಟೀನ್ ಆಗಿರುತ್ತೆ. ಸೊ ಡೈಲಿ ಅವಳು ಏನೇನು ಮಾಡ್ತಾಳೆ ಅಂತ ಹೇಳಿ ನಾನು ಈ ವ್ಲಾಗಲ್ಲಿ ತಿಳಿಸಿದ್ದೀನಿ ಆಲ್ರೆಡಿ. ಸೊ ಮಲ್ಲೇಶ್ವರಂ ಕಳಕೆ ಪರ್ಸನ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಹೀಗೆ ಮತ್ತಷ್ಟು ಕಂಟೆಂಟ್ಗಳೊಂದಿಗೆ ವ್ಲಾಗ್ಗಳೊಂದಿಗೆ ಬರ್ತಾನೆ ಇರ್ತೀನಿ. ಆ್ಯಂಡ್ ದುಡ್ಡಿ ಆ್ಯಕ್ಟಿವಿಟೀಸ್, ಅವಳ ಟ್ಯಾಲೆಂಟು ಎಲ್ಲನೂ ಸಹ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮಗೆ ಯಾವ ಥರ ಕಾನ್ಸೆಪ್ಟಲ್ಲಿ ವ್ಲಾಗ್ ಬೇಕು ಅದನ್ನು ಸಹ ನಾನು ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ, ಅದನ್ನು ಸಹ ನಾನು ಮಾಡ್ತೀನಿ. ಆ್ಯಂಡ್ ಹರ್ ವಿಶ್ ಮಾಡಬೇಕಾಗುತ್ತೆ. ಸೊ ಕಾನ್ಸೆಪ್ಟ್ ಐಡಿಯಾನ ನನಗೆ ಕೊಡಿ. ನಾನು ಆ ರೀತಿ ಅವಳಿಗೆ ಹರ್ ವಿಶ್ ಯಾವುದಿದೆ ಅಂತ ಹೇಳಿ ಒಂದು ಚೀಟಿಲಿ ಬರೆದು ಅದನ್ನು ಲಾಕ್ ಥರ ಮಾಡೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ಇವಾಗ ನಾವು ಮೆಟ್ರೋನ ಕಾಯ್ತಾ ಇದ್ದೀವಿ. ಸೊ ಮೆಟ್ರೋ ಬಂತು, ಅಲ್ಲಿಂದ ನಾವೇನ್ತೀವಿ ಮಲ್ಲೇಶ್ವರಂಗೆ ಹೋಗ್ತಿದ್ದೀವಿ. ಸೊ ನೋಡೋಣ ಬನ್ನಿ ಯಾವ ರೀತಿ ಇದೆ, ಯಾವ ರೀತಿ ಕ್ರೌಡ್ ಇದೆ
ಸೊ ಹೇಗೆಲ್ಲ ಇದೆ ದೇವಸ್ಥಾನ ರಶ್ ಇದೆಯಾ ಹೇಗೆ ಅಂತ ಹೇಳಿ ನಿಮಗೂ ಸಹ ದರ್ಶನ ಮಾಡಿ ತೋರಿಸ್ತೀನಿ. ಅದು ನೆಕ್ಸ್ಟ್ ಲಾಗಲ್ಲಿ ಸಿಗುತ್ತೆ. ಸೊ ಫೈನಲಿ ನಾವು ಮಂತ್ರಿ ಮಾಲ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸು. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗೋ ಸ್ಟ್ರೀಟು ನೋಡಿರಲಿಲ್ಲ, ಈವ್ನಿಂಗ್ ಟೈಮ್ ಬಿಸಿಲು ಇಲ್ಲ, ಆರಾಮಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಟೈಮ್ ಇವಾಗ 6 o'clock. ನೋಡೋಣ ಎಷ್ಟು ಗಂಟೆಗೆ ನಾವು ವಾಪಸ್ ರಿಟರ್ನ್ ಆಗ್ತೀವಿ ಅಂತ ಹೇಳಿ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸೊ ಈ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಐ ಎಂಜಾಯ್ ದಿ ವಿಡಿಯೋ. ಥ್ಯಾಂಕ್ ಯು ಆಲ್. ಬಾಯ್. ಗೊಂಬೆ ಏನು ಬೇಕು ನಿಂಗೆ? ಏನು ಬೇಕು? ಹೂವು ಬೇಕಾ? ಲಾಲ ಕುಡಿಯಲ್ಲ? ಸೊ ಫೈನಲಿ ಪರಿಸ್ಥಿತಿಗೆ ಎಂಟರ್ ಆಗಿದ್ದೀವಿ. ಸೊ ಈ ವಿಡಿಯೋ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.